ಒಂದು ಊರು, 1000 ವರ್ಷಗಳ ಇತಿಹಾಸ ಮತ್ತು ತನ್ನ ಭಕ್ತನ ಪ್ರೀತಿಗೆ ಸ್ಪಂದಿಸಿದ ಒಬ್ಬ ದೇವರು. ಇದೇ ಮೇಲುಕೋಟೆಯ ಶ್ರೀ ಚೆಲುವನಾರಾಯಣ ಸ್ವಾಮಿ ದೇವಾಲಯದ ಅದ್ಭುತ ಕಥೆ. ಪುರಾಣಗಳ ಪ್ರಕಾರ ಕೃತಯುಗದಲ್ಲಿ ಸನತ್ಕುಮಾರರು ಇಲ್ಲಿ ತಿರುನಾರಾಯಣ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದರು ಎಂದು ನಂಬಲಾಗಿದೆ. ಅಲ್ಲದೆ ಈ ಕ್ಷೇತ್ರದಲ್ಲಿ ಕೃತಯುಗ, ತ್ರೇತಾಯುಗ ಮತ್ತು ದ್ವಾಪರ ಯುಗಗಳಲ್ಲೂ ನಾರಾಯಣನನ್ನು ಪೂಜಿಸಲಾಗಿತ್ತು ಎಂದು ಹೇಳಲಾಗುತ್ತದೆ. ಇಲ್ಲಿನ ಮುಖ್ಯ ವಿಗ್ರಹವನ್ನು ಶ್ರೀರಾಮ ಮತ್ತು ಶ್ರೀಕೃಷ್ಣ ಇಬ್ಬರೂ ಆರಾಧಿಸಿದ್ದರು ಎಂಬ ನಂಬಿಕೆ ಇದೆ. ಅದಕ್ಕಾಗಿಯೇ ಸ್ವಾಮಿಗೆ ರಾಮಪ್ರಿಯ ಎಂಬ ಹೆಸರೂ ಇದೆ. ಈ ದೇವಾಲಯದೊಂದಿಗೆ ಅತ್ಯಂತ ಪ್ರಸಿದ್ಧವಾದ ಕತೆ ಶ್ರೀರಾಮಾನುಜಾಚಾರ್ಯರದ್ದು. ಒಂದು ಕಾಲದಲ್ಲಿ ಈ ದೇವಾಲಯದ ಉತ್ಸವ ಮೂರ್ತಿಯನ್ನು ಉತ್ತರದ ರಾಜನು ತನ್ನ ಅರಮನೆಗೆ ತೆಗೆದುಕೊಂಡು ಹೋದನೆಂದು ಹೇಳಲಾಗುತ್ತದೆ. ನಂತರ ಶ್ರೀರಾಮಾನುಜಾಚಾರ್ಯರು ತಮ್ಮ ಆರಾಧ್ಯ ದೇವರನ್ನು ಕರೆತರಲು ಉತ್ತರದ ರಾಜನಲ್ಲಿಗೆ ತೆರಳಿ ದೇವರನ್ನು ಅಪಾರ ಪ್ರೀತಿಯಿಂದ ಬಾ ಚೆಲುವರಾಯ ಎಂದು ಕರೆದಾಗ ಆ ಮೂರ್ತಿಯೇ ತನ್ನ ಭಕ್ತನ ಕರೆಯನ್ನು ಆಲಿಸಿ ಅವರೊಂದಿಗೆ ಮೇಲುಕೋಟೆಗೆ ಮರಳಿತು ಎಂಬ ನಂಬಿಕೆ ಇದೆ. ಈ ದೇವಾಲಯದ ವಾಸ್ತುಶಿಲ್ಪವು ಹೊಯ್ಸಳ ಮತ್ತು ದ್ರಾವಿಡ ಶೈಲಿಯಲ್ಲಿದ್ದು, ಇಲ್ಲಿನ ಮಂಟಪದಲ್ಲಿರುವ ಪ್ರತಿಯೊಂದು ಕಲ್ಲಿನ ಕಂಬಗಳು ವಿಭಿನ್ನ ಕೆತ್ತನೆಗಳನ್ನು ಹೊಂದಿದ್ದು ಒಂದಕ್ಕೊಂದು ಹೋಲಿಕೆಯಾಗುವುದಿಲ್ಲ. ಗರ್ಭಗುಡಿಯಲ್ಲಿರುವ ಸುಮಾರು 6 ಅಡಿ ಎತ್ತರದ ಭವ್ಯವಾದ ಚೆಲುವನಾರಾಯಣ ಸ್ವಾಮಿಯ ಮೂರ್ತಿಯು ಭಕ್ತರ ಕಣ್ಮನ ಸೆಳೆಯುತ್ತದೆ. ಮೇಲುಕೋಟೆಯ ಪ್ರಮುಖ ಆಕರ್ಷಣೆಯೇ ಇಲ್ಲಿ ವರ್ಷಕ್ಕೊಮ್ಮೆ ನಡೆಯುವ ಶ್ರೀ ವೈರಮುಡಿ ಉತ್ಸವ. ಈ ಉತ್ಸವದ ರಾತ್ರಿ ಸ್ವಾಮಿಗೆ ಮೈಸೂರು ವಂಶಸ್ಥರು ನೀಡಿರುವ ಅಪೂರ್ವ ವಜ್ರದ ಕಿರೀಟ ವೈರಮುಡಿಯನ್ನು ಧರಿಸಲಾಗುತ್ತದೆ. ಈ ಅದ್ಭುತ ವೈಭವವನ್ನು ಕಣ್ತುಂಬಿಕೊಳ್ಳಲು ಲಕ್ಷಾಂತರ ಭಕ್ತರು ದೇಶದ ಮೂಲೆ ಮೂಲೆಗಳಿಂದ ಇಲ್ಲಿಗೆ ಆಗಮಿಸುತ್ತಾರೆ. ನೀವಿನ್ನೂ ಈ ಅದ್ಭುತ ಕ್ಷೇತ್ರಕ್ಕೆ ಭೇಟಿ ನೀಡಿಲ್ಲ ಅಂದರೆ ಖಂಡಿತ ಒಮ್ಮೆ ಭೇಟಿ ಕೊಡಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಇಂತಹದ್ದೇ ಅನೇಕ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.